ಕುಣಿಗಲ್ ಶಾಸಕರಾದಂತಹ ಡಾಕ್ಟರ್ ರಂಗನಾಥ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಇವತ್ತು ಸದನದಲ್ಲಿ ಸದ್ದು ಮತ್ತೆ ಸುದ್ದಿ ಆಗಿದ್ದು ಡಾಕ್ಟರ್ ರಂಗನಾಥ್ ಅವರು ಕೇಳಿದಂತಹ ಒಂದು ಪ್ರಶ್ನೆ. ಸರ್, ನಿಮ್ಮ ಒಂದು ಪ್ರಶ್ನೆ ರಾಜಕೀಯ ಅಸಮಾಧಾನವೋ ಇಲ್ಲ ಅನುದಾನದ ತಾರತಮ್ಯವೋ? ನಂದು ಕೇವಲ ನನ್ನ ಸರ್ಕಾರದ ವ್ಯವಸ್ಥೆ ಮತ್ತು ಸರ್ಕಾರದ ನಿರ್ವಹಣಾ ವ್ಯವಸ್ಥೆ ವಿಚಾರದಲ್ಲಿ ಏನಿವತ್ತು ನಬಾರ್ಡಿಂದ ಬರುವಂತ ಹಣ ಕೃಷಿ ಸಾಲ ಅನ್ನೋದು, ಆ ಸಾಲ ಕೊಡೋಂಥ ವಿಚಾರದಲ್ಲಿ ಡಿಸಿಸಿ ಬ್ಯಾಂಕ್ಗಳಲ್ಲಿ ಆದಂತ ತಾರತಮ್ಯದ ವಿಚಾರದ ಒಂದು ವ್ಯವಸ್ಥೆನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ. ಸರ್ಕಾರದ ರೋಲ್ ಬಹಳ ಕಡಿಮೆ ಅದರಲ್ಲಿ. ಆದರೂ ಇವತ್ತು ಟ್ಯಾಕ್ಸ್ ಪೇಯ್ಡ್ ಮನಿನ ಯಾವ ರೀತಿ ಬಳಕೆ ಆಗ್ತಿರೋಂಥದ್ದನ್ನ ಮಾನಿಟರ್ ಮಾಡಬೇಕಾದಂಥದ್ದು ನಾವು ಮಾಡಬೇಕು ಅಂತ ಹೇಳಿ ಸದನದ ಮೂಲಕ ಎಲ್ಲಾ ಸದನದ ಸದಸ್ಯರಿಗೆ ಆದಂತ ಸಮಸ್ಯೆನ ಈ ಪ್ರಶ್ನೆಗಳ ಮೂಲಕ ತಂದು ಇವತ್ತು ಏನು ನಾವು ಗೆದ್ದಿದ್ದೇವೆ ಅಂತ ಹೇಳಿ ಒಬ್ಬ ಡೈರೆಕ್ಟ್ರು ತನಗೆ ಹಾಕಿದಂತ ಮತವನ್ನ ರಕ್ಷಣೆ ಮಾಡೋದ್ ಬಿಟ್ರೆ ಬೇರೆ ಹೊಸಬರಿಗೆ ರೈತರಿಗೆ ಸಾಲ ಕೊಡದಿರಂತ ಒಂದು ಕುಂಚಿಟದ ಮನೋಭಾವನೆಗೆ ಮಾನಿಟರ್ ಮಾಡಬೇಕೋಸ್ಕರ ನಾವು ಸರ್ಕಾರದವರು ಮಧ್ಯವಹಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ. ಅದನ್ನ ಯಾವ ರೀತಿ ಮುಂದಿನ ತಿಂಗಳು ಸರಿಪಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ರಂಗನಾಥ್ ಅವರು ವಿಪಕ್ಷದವರ ವಿರುದ್ಧ ಮಾತಾಡುವಾಗ ಆಕ್ರೋಶ ಮತ್ತೆ ಆವೇಶವನ್ನು ನೋಡಿದ್ವಿ. ಆದ್ರೆ ಸ್ವತಃ ತಮ್ಮದೇ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ಈ ರೀತಿಯಾಗಿ ಮೊದಲನೇದಾಗಿ ಗಟ್ಟಿಯಾಗಿ ಕೇಳಿದ್ದು, ಆಕ್ರೋಶವಾಗಿ ಕೇಳಿದ್ದು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಬಹಳಷ್ಟು ಆಕ್ರೋಶವಾಗಿ ರಂಗನಾಥ್ ಅವರು ಕೇಳ್ತಾರಂತ. ಇತ್ತೀಚೆಗೆ ಆಗ್ತಿರುವಂತಹ ರಾಜಕೀಯ ವಿಚಾರಗಳ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರ ಅನ್ನುವಂತ ಒಂದು ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾರೆ. ಇದು ರೈತರ ಕಷ್ಟದ ಸಮಸ್ಯೆ, ಇದು ರಾಜಕೀಯದ ವ್ಯವಸ್ಥೆ ಅಲ್ಲ. ನಾನ್ ಕೇಳ್ತಿರೋಂಥದ್ದು ಒಬ್ಬ ರೈತನಿಗೆ ಆದಂತ ಅನ್ಯಾಯದ ತಾರತಮ್ಯನ ಯಾವ ರೀತಿ ಬಗೆಹರಿಸಬೇಕು ಅನ್ನೋ ಒಂದು ವಿಚಾರದಲ್ಲಿ ಎಲ್ಲರೂ ಸದನದವರು ಕೇಳಲಿ ಅಂತ ಹೇಳಿ ಒಂದ್ ಸ್ವಲ್ಪ ಗಟ್ಟಿ ಧ್ವನಿಲಿ ಹೇಳಿದೆ ಹೊರತು ನಾನು ಪ್ರತಿ ಹಂತದಲ್ಲಿ ಮಾತಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಗಟ್ಟಿಯಾಗಿ ಮಾತನಾಡ್ತೇನೆ. ಆ ಕಾರಣಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ತಮಾಷೆಗೆ ಹೇಳಿದಂತ ಮಾತು ಬಹಳಷ್ಟು ಆಕ್ರೋಶದಲ್ಲಿದ್ದಾರೆ ಅನ್ನೋದು ಬಿಟ್ರೆ ನನಗೆ ಇದ್ದಂತ ಗೌರವ, ಇವತ್ತೇನು ನಮ್ಮ ಮುಖ್ಯಮಂತ್ರಿಗಳು ಅನ್ನೋ ಒಂದು ಭಾವನೆ, ಒಂದು ಸಂಬಂಧ ನಮ್ದೇ ಆದ ರೀತಿ ಇದೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮಾಡಿದಂತ ಹಲವಾರು ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ 8,000 ಕೋಟಿ ರೂಪಾಯಿಯಷ್ಟು ಸಾಲವನ್ನ ಮನ್ನಾ ಮಾಡ್ತಾರೆ. ಏನು ಕೃಷಿಯ ಸಾಲವನ್ನ ಕೊಡ್ಬೇಕಾದ್ರೆ 3 ಲಕ್ಷದಿಂದ 5 ಲಕ್ಷ ಕೊಡ್ತಾರೆ. ಅದೇ ರೀತಿ ಯಾವ ಸಾಲವನ್ನ 15 ಲಕ್ಷ 3% ಲೋನನ್ನು ಇವರೇ ಕಾಲದಲ್ಲೇ ಮಾಡಿದಂಥದ್ದು. ಸಾಕಷ್ಟು ಸಾಧನೆ ಮಾಡಿದರೆ ಇದೊಂದು ಸಾಧನೆ ಮಾಡಲಿ ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡೋದಷ್ಟೇ. ಇದೇ ಸಂದರ್ಭದಲ್ಲಿ ನೀವು ಮಧುಗಿರಿ ವಿಚಾರನೂ ಕೂಡ ಪ್ರಸ್ತಾಪ ಮಾಡಿದ್ರಿ. ಮಧುಗಿರಿ ಶಾಸಕರಿಗೆ ನಿಮ್ಮ ಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷರು ಅವರಿಂದ ನೇರವಾಗಿ ನಿಮಗೆ ಸಮಸ್ಯೆ ಆಗ್ತಾ ಇದೆ. ನಾನು ಆ ವಿಚಾರವನ್ನ ನನ್ನಲ್ಲಿ ಇರೋಂಥ ಅಸಮಾಧಾನ ತೋರುವಿಕೆಗೆ ನಾನು ಎಲ್ಲಿ ಯಾವ ವೇದಿಕೆ ಉಪಯೋಗಿಸ್ಬೇಕು ಮಾಡ್ತೀನಿ, ನಿಮ್ಮ ಮೂಲಕ ಮಾಡಲ್ಲ. ನಾನು ಯಾವ ಕಾರಣಕ್ಕೋಸ್ಕರ ಮಧುಗಿರಿಗೆ ಹೇಳಿದೆ ಅಂದ್ರೆ, ಮಧುಗಿರಿಲಿ ನನ್ನ ಜಿಲ್ಲೆಯಲ್ಲಿ ಇರೋಂಥದ್ದನ್ನ ಅಲ್ಲಿಯ ತಾರತಮ್ಯ ನಮ್ಮಲ್ಲಿ ಆಗ್ತಿರೋಂಥದ್ದನ್ನ ಒಂದು ಉದಾಹರಣೆಯಾಗಿ ಹೇಳಿದೆ ಹೊರತು ಯಾವುದೇ ರಾಜಕೀಯಕ್ಕೋಸ್ಕರ ಹೇಳಿದಕ್ಕೆ ಕೊಟ್ಟಿದ್ದಂಥದ್ದಲ್ಲ ಅನ್ನೋ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ನಿಮ್ಮ ಆಕ್ರೋಶದ ಮಾತು ವಿಪಕ್ಷದವರಿಗೆ ದೊಡ್ಡ ಅಸ್ತ್ರ ಆಯ್ತು. ಸದನದಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆದಿಯಾಗಿ ಎಲ್ಲರನ್ನೂ ಕೂಡ ಇಂಡಿ ಇಪ್ಪೆ ಮಾಡಿದ್ರು. ಸರ್, ಆರ್ ಅಶೋಕ್ ಅವರು ಆಗಿರ್ಬೋದು, ಸುನಿಲ್ ಕುಮಾರ್ ಆಗಿರ್ಬೋದು, ಸುರೇಶ್ ಕುಮಾರ್ ಆಗಿರ್ಬೋದು, ಹಲವು ಬಿಜೆಪಿ ಶಾಸಕರಿಗೆ ದೊಡ್ಡ ಮಟ್ಟದ ಅಸ್ತ್ರ ಆಯ್ತು. ಇವತ್ತು ಪ್ರಾಮಾಣಿಕವಾಗಿ ರೈತರ ಸಮಸ್ಯೆನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಪೂರಕವಾಗಿ ಮಾತಾಡಬೇಕು. ರೈತರ ಸಮಸ್ಯೆನ ಬಗೆಹರಿಸಲಿಕ್ಕೆ ಅವ್ರು ಕೈ ಜೋಡಿಸ್ಬೇಕಾಯ್ತು. ಆದ್ರೆ ಅವ್ರ ಸ್ವಾರ್ಥಕ್ಕೋಸ್ಕರ ಲಾಭ ಪಡೆದಿರೋಂಥದ್ದು ರಾಜಕೀಯದ ಬಳಕೆ ತಪ್ಪು ಅಂತ ನಾನು ಹೇಳಬಲ್ಲೆ. ನಾನು ಸರ್, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಬಯಕೆ ನಿಮ್ಗೂ ಕೂಡ ಇದೆ, ಬೇರೆ ಬೇರೆ ಶಾಸಕರು ಕೂಡ ಇದೆ. ಆದ್ರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ವಿಧಾನಸಭೆ ಒಳಗಡೆ ಹೇಳ್ತಾರೆ, ನನಗೆ 5 ವರ್ಷಗಳ ಕಾಲ ಆಶೀರ್ವಾದ ಮಾಡಿದ್ದಾರೆ, ಹೀಗಾಗಿ ನಾನೇ ಮುಂದುವರಿತೀನಿ, 2028ಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರು 2028ವರೆಗೂ ಕೂಡ ವೇಟ್ ಮಾಡ್ಲೇಬೇಕಾ? ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆಲ್ಲ ಮುಖ್ಯಮಂತ್ರಿಗಳು, ಅವ್ರು ಏನ್ ಹೇಳ್ತಾರೆ ಅದನ್ನ ನಮಗೂ ಅದು ಅಬೈಡ್ ಆಗ್ತಿವಿ. ಸೊ ಹಾಗಾಗಿ ಅದು ಹೈಕಮಾಂಡರು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳುವಂತ ನಿರ್ಧಾರಗಳು ಅಂತ ಹೇಳಬಲ್ಲೆ ನಾನು. ಇದಿಷ್ಟು ಶಾಸಕರಾದಂತಹ ಡಾಕ್ಟರ್ ರಂಗನಾಥ್ ಅವರ ಒಂದು ಮಾತು. ಕ್ಯಾಮರಾಮನ್ ಮಹೇಶ್ ಜೊತೆ ಮಾರುತಿ ಪಾಗುಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.